ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಹಾಕ್ತಕ್ಕಂತಹ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ಈ ರಂಗೋಲಿಯನ್ನು ಪ್ರತಿನಿತ್ಯವಾಗಿ ಹಾಕಬೇಕು, ದೇವರ ಮುಂದೆ ಹಾಕಬೇಕು. ಸ್ಥಳ ಇಲ್ಲ ಅಂತಂದರೆ ಒಂದು ಮಣೆಯನ್ನು ಇಟ್ಕೊಂಡು ಮಣೆಯ ಮೇಲೆ ಹಾಕ್ಬೋದು, ಅಥವಾ ತುಳಸಿಯ ಮುಂದೆ ಸಹ ಈ ರಂಗೋಲಿಯನ್ನು ಹಾಕ್ಬೋದು. ಹಾಲಲ್ಲಿ ತುಳಸಿಯನ್ನು ಇಟ್ಕೊಂಡು ಅಥವಾ ದೇವರ ಫೋಟೋವನ್ನು ಇಟ್ಕೊಂಡು ಮಣೆ ಮೇಲೆ ಅಲ್ಲಿ ಮುಂದೆ ನೀವು ದಿನನಿತ್ಯ ಸಾರಿಸ್ಕೊಂಡು ಅಲ್ಲಿ ಸಹ ರಂಗೋಲಿಯನ್ನು ಹಾಕ್ಕೋಬೋದು. ದೇವರ ಮನೆಯಲ್ಲಿ ಸ್ಥಳ ಇಲ್ಲ ಅಂದರೆ ಈ ರೀತಿಯಾಗಿ ನೀವು ಹಾಕ್ಬೋದು. ಈ ಒಂದು ರಂಗೋಲಿಯನ್ನು ಅಧಿಕ ಮಾಸ ಪೂರ್ತಿ ಪ್ರಾರಂಭದಿಂದ ಹಿಡಿದು ಕೊನೆಯ ತನಕನೂ ಪ್ರತಿನಿತ್ಯವಾಗಿ ರಂಗೋಲಿಯನ್ನು ತೆಗಿಬೇಕು, ಮತ್ತು ಒರೆಸ್ಕೋಬೇಕು, ಮತ್ತು ರಂಗೋಲಿಯನ್ನು ಹಾಕಬೇಕು. ಮೊದಲಿಗೆ ಈ ರೀತಿ ಶ್ರೀಕಾರವನ್ನು ಬರೆದು ಶಂಖಚಕ್ರವನ್ನು ಹಾಕಬೇಕು. ಗದಾ ಪದ್ಮವನ್ನು ಸಹ ಹಾಕ್ಬೋದು, ಮತ್ತು ಆಕಳ ಪಾದವನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಬರೀ ಶಂಖಚಕ್ರವನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಶಂಖಚಕ್ರವನ್ನು ಹಾಕ್ಕೊಂಡು ಶ್ರೀಕಾರವನ್ನು ಬರ್ಕೊಂಡು ರಂಗೋಲಿಯನ್ನು ಪ್ರಾರಂಭ ಮಾಡಬೇಕು. ಮೊದಲಿಗೆ ನಾವು ಅಷ್ಟವಸುಗಳನ್ನು ಬರ್ಕೋಬೇಕು. ಅಷ್ಟವಸುಗಳನ್ನು ಈ ರೀತಿಯಾಗಿ ಪದ್ಮದ ರೀತಿಯಲ್ಲಿ ಹಾಕಬೇಕು, ಅಂದರೆ 8 ಪದ್ಮಗಳನ್ನು ಫಸ್ಟಿಗೆ ಹಾಕಬೇಕಾಗತ್ತೆ. ಈ ರಂಗೋಲಿ 33 ದೇವತೆಗಳ ಪ್ರೀತ್ಯರ್ಥವಾಗಿ ಹಾಕ್ತಕ್ಕಂಥದ್ದು. 33 ಸಂಖ್ಯೆ ತುಂಬ ಶ್ರೇಷ್ಠವಾದದ್ದು ಅಧಿಕ ಮಾಸದಲ್ಲಿ ಅಂತ ಈಗಾಗಲೇ ನಿಮಗೆ ಇಂಟ್ರಡಕ್ಷನ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 33 ಸಂಖ್ಯೆಯನ್ನು ಯಾಕೆ ನಾವು ಈ ಒಂದು ಅಧಿಕ ಮಾಸದಲ್ಲಿ ಬಳಸ್ತೀವಿ ಅಂತ ಹೇಳಿಬಿಟ್ಟು. ಈಗ ಆ 33 ದೇವತೆಗಳಾದಂತಹ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಮತ್ತು ಪ್ರಜಾಪತಿ ವಷಟ್ಕಾರರನ್ನು ಹೇಗೆ ಹಾಕಬೇಕು ಅಂತ ನಿಮಗೆ ರಂಗೋಲಿ ಮೂಲಕ ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ರೀತಿಯಾಗಿ 8 ಪದ್ಮಗಳನ್ನು ಹಾಕಬೇಕು. ಹೀಗೆ ಅಷ್ಟವಸುಗಳು ಅಂತ ಹೇಳಿಬಿಟ್ಟು 8 ಪದ್ಮಗಳನ್ನು ಹಾಕೋಬೇಕು. ನಂತರ ಇದರ ಕೆಳಗಡೆ ಏಕಾದಶ ರುದ್ರರು. ಏಕಾದಶ ರುದ್ರರು ಅಂತಂದರೆ 11 ರುದ್ರರನ್ನು ಹಾಕಬೇಕು. ರುದ್ರದೇವರನ್ನು ಈ ರೀತಿಯಾಗಿ ಬಿಡಿಸ್ಬೇಕು. ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಯಾರ್ಯಾರು ಅಷ್ಟವಸುಗಳಿದ್ದಾರೆ, ಮತ್ತು ಏಕಾದಶ ರುದ್ರರು ಯಾರ್ಯಾರಿದ್ದಾರೆ, ಹಾಗೆಯೇ ದ್ವಾದಶ ಆದಿತ್ಯರು ಯಾರ್ಯಾರಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆಲ್ಲರ ಹೆಸರುಗಳನ್ನು ತಿಳಿಸ್ತೀನಂತೆ. ನೋಡ್ತಾ ಇರಿ, ಕೊನೆ ತನಕ ತಪ್ಪದೇ ವಿಡಿಯೋವನ್ನು ನೋಡಿರಿ. ಈಗ ನೋಡಿರಿ, ನಾನು ರುದ್ರದೇವರನ್ನು ಹಾಕ್ತಾಯಿದ್ದೀನಿ, ಅಂದರೆ ಲಿಂಗಾಕಾರವಾಗಿ ನಾವು ಹಾಕಬೇಕಾಗುತ್ತೆ. ಏಕಾದಶ ಅಂದರೆ 11 ಲಿಂಗಗಳನ್ನು ನಾವಿಲ್ಲಿ ಬರ್ಕೋಬೇಕು. ನಿಮ್ಗೆ ಯಾವ ರೀತಿಯಾಗಿ ಬರುತ್ತೋ, ಯಾವ ರೀತಿ ಈಸಿ ಅನಿಸುತ್ತೋ ಆ ರೀತಿಯಾಗಿ ನೀವು ಲಿಂಗಗಳನ್ನು ಬರಿಬೋದು. ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ನೋಡಿರಿ, 11 ಲಿಂಗಗಳನ್ನು ಬರಿತಾ ಇದ್ದೀನಿ. ಈ ಒಂದು ಮಂಡಲದ ರಂಗೋಲಿ ತುಂಬ ವಿಶೇಷವಾದದ್ದು. ಈ ಒಂದು ಅಧಿಕ ಮಾಸದಲ್ಲಿ ಹಾಕ್ತಕ್ಕಂಥದ್ದು. ಪ್ರತಿನಿತ್ಯವಾಗಿ ಈ ರಂಗೋಲಿಯನ್ನು ಹಾಕಿ ಅಧಿಕ ಮಾಸದ ದೀಪ, ಅಂದರೆ ಅಧಿಕ ಮಾಸದ ಬತ್ತಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಆ ಬತ್ತಿಯನ್ನು ಈ ಒಂದು ರಂಗೋಲಿಗೆ ಸಮರ್ಪಣೆಯನ್ನು ಮಾಡಬೇಕು. ನೋಡಿರಿ, ಈಗ ಅಷ್ಟವಸುಗಳಾಯಿತು, ಏಕಾದಶ ರುದ್ರರು ಆಯಿತು. ಈಗ ದ್ವಾದಶ ಆದಿತ್ಯರನ್ನು ಬರೀಬೇಕು. ಆದಿತ್ಯರು ಅಂತಂದರೆ ಸೂರ್ಯನಾರಾಯಣ, ಹಾಗಾಗಿ ಸೂರ್ಯನನ್ನು ಬಿಡಿಸ್ಬೇಕು. ದ್ವಾದಶ ಅಂದರೆ 12 ಸೂರ್ಯರನ್ನು ಇಲ್ಲಿ ಕೆಳಗಡೆ ಬಿಡಿಸ್ತಾ ಹೋಗಬೇಕು. ಸೂರ್ಯರನ್ನು ಹೇಗೆ ಬಿಡಿಸ್ಬೇಕು ಅಂತ ನಿಮ್ಗಾಗಲೇ ಈಗ ತುಂಬ ಸಲ ತೋರಿಸಿದ್ದೀನಿ. ನೋಡಿರಿ, ಈ ರೀತಿಯಾಗಿ ಸೂರ್ಯನಾರಾಯಣನನ್ನು ಬಿಡಿಸ್ಬೇಕು. ಹೀಗೆ 12 ಸೂರ್ಯರನ್ನು ನಾವಿಲ್ಲಿ ಬರಿಬೇಕಾಗತ್ತೆ. ಸ್ವಲ್ಪ ಚಿಕ್ಕದಾಗೆ ಹಾಕ್ಕೊಳ್ರಿ, ಸ್ಥಳದ ಅಭಾವ ಇರೋರು. ಇಲ್ಲ ದೊಡ್ಡದಾಗಿ ನಮಗೆ ಜಾಗ ಇದೆ ಅಂತಂದರೆ ದೊಡ್ಡದಾಗಿನೇ ಬಿಡಿಸ್ಕೊಳ್ರಿ, ನಿಮ್ಮ ಅನುಕೂಲ. ಮತ್ತು ಒಂದು ಮಣೆಯನ್ನು ಇಟ್ಕೊಂಡು ಸಹ ದಿನನಿತ್ಯವಾಗಿ ರಂಗೋಲಿಯನ್ನು ಹಾಕ್ಕೋಬೋದು. ಹೇಳಿದ್ನಲ್ಲ, ತುಳಸಿಯ ಮುಂದೆ ಸಹ ತುಳಸಿ ಕಟ್ಟೆ ಮೇಲೂ ರಂಗೋಲಿಯನ್ನು ಹಾಕ್ಬೋದು. ಒಟ್ಟಿನಲ್ಲಿ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಈ ಒಂದು ರಂಗೋಲಿಯನ್ನು ಹಾಕ್ಕೋಬೇಕಾಗತ್ತೆ. ಸ್ನೇಹಿತರೆ, ತ್ರಯತ್ರಿಂಶ ದೇವತಾ ಅಂತರ್ಯಾಮಿಯಾದಂತಹ, ತ್ರಯತ್ರಿಂಶ ದೇವತಾ ಅಂತಂದರೆ 33 ದೇವತೆಗಳ ಅಂತರ್ಯಾಮಿಯಾದಂತಹ ಶ್ರೀ ಆನಂದ ಪುರುಷೋತ್ತಮನ ಪ್ರೀತಿಗಾಗಿ ನಾವು ಈ ರಂಗೋಲಿಯನ್ನು ಅಧಿಕ ಮಾಸದಲ್ಲಿ ಪ್ರತಿನಿತ್ಯವಾಗಿ ಹಾಕಬೇಕು. ಈ ಮಂಡಲ ಹಾಕಬೇಕು. ಇದಕ್ಕೆ ನೋಡಿರಿ, ಈಗ ದ್ವಾದಶ ಆದಿತ್ಯರು ಆಯಿತು, 12 ಆದಿತ್ಯರನ್ನು ನಾನಿಲ್ಲಿ ಬರೆದಿದ್ದೀನಿ. ಈಗ ವಷಟ್ಕಾರ ಮತ್ತು ಪ್ರಜಾಪತಿಯರನ್ನು ಬರಿಬೇಕು. ಅಂದರೆ ಅಶ್ವಿನಿ ದೇವತೆಗಳು ಅಂತಲೂ ಸಹ ಹೇಳ್ತಾರೆ, ಮತ್ತು ಸ್ವಸ್ತಿ ಪ್ರಜಾಪತಿಗಳು ಅಂತ ಹೇಳ್ತಾರೆ, ಹಾಗೆಯೇ ವಷಟ್ಕಾರ ಪ್ರಜಾಪತಿ ಅಂತಲೂ ಸಹ ಕರೀತಾರೆ. ಹೀಗೆ 2 ಸ್ವಸ್ತಿಕಗಳನ್ನು ಬರಿಬೇಕು. ಸ್ವಸ್ತಿ ಪ್ರಜಾಪತಿಗಳು ಅಂತಲೂ ಸಹ ಕರೀತಾರೆ. ಈ ರೀತಿಯಾಗಿ ರಂಗೋಲಿಯನ್ನು ಹಾಕಬೇಕಾಗುತ್ತೆ. ಮೊದಲು ಅಷ್ಟವಸುಗಳು, ನಂತರ ಏಕಾದಶ ರುದ್ರರು, ದ್ವಾದಶ ಆದಿತ್ಯರು,
ಸ್ವಸ್ತಿ ಪ್ರಜಾಪತಿಗಳು ಅಥವಾ ಅಶ್ವಿನಿ ದೇವತೆಗಳು ಅಥವಾ ವಷಟ್ಕಾರ ಪ್ರಜಾಪತಿ ಅಂತಲೂ ಹೇಳ್ಬೋದು. ಈ ರೀತಿಯಾಗಿ ಶಂಖ ಚಕ್ರವನ್ನು ಹಾಕ್ಕೊಂಡು ಗದಾ ಪದ್ಮವನ್ನು ಸಹ ಹಾಕ್ಕೊಳ್ರಿ. ಆಕಳ ಪಾದವನ್ನು ಸಹ ಹಾಕ್ಬೋದು ಮೇಲ್ಗಡೆ. ಈ ರೀತಿಯಾಗಿ ಬರ್ಕೊಂಡ್ಮೇಲೆ ಇದಕ್ಕೆ ಒಂದು ಮಂಡಲವನ್ನು ಬರಿಬೇಕು. ಮುಂಚೆ ನೀವು ಮಂಡಲ ಹಾಕ್ಕೊಂಡಾದರೂ ರಂಗೋಲಿಯನ್ನು ಹಾಕ್ಬೋದು, ಒಳಗಡೆ ಬರಿಬೋದು ದೇವತೆಗಳನ್ನು, ಅಥವಾ ನೀವು ರಂಗೋಲಿಯನ್ನು ಬರ್ಕೊಂಡು ಅಂದರೆ ದೇವತೆಗಳನ್ನೆಲ್ಲ ಬರೆದ ಮೇಲೆ ನೀವು ಮಂಡಲವನ್ನು ಈ ರೀತಿಯಾಗಿ ಹಾಕ್ಕೋಬೋದು. ಹೀಗೆ ಅಧಿಕ ಮಾಸದಲ್ಲಿ ಹಾಕ್ತಕ್ಕಂಥ ಮುಖ್ಯವಾಗಿ ಹಾಕ್ತಕ್ಕಂಥ ಮಂಡಲ ರಂಗೋಲಿ ಇದು ತುಂಬ ಶ್ರೇಷ್ಠವಾದದ್ದು. 33 ದೇವತೆಗಳ ಅಂತರ್ಯಾಮಿಯಾದಂಥ ಆನಂದ ಪುರುಷೋತ್ತಮ ಅಧಿಕ ಮಾಸದ ಒಂದು ಮಾಸ ನಿಯಾಮಕ ಅಂತ ಹೇಳ್ತೀವಿ. ಅವನ ಪ್ರೀತ್ಯರ್ಥವಾಗಿ ಈ ಒಂದು ರಂಗೋಲಿಯನ್ನು ನಾವು ಪ್ರತಿನಿತ್ಯವಾಗಿ ಹಾಕಿ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿಬಿಟ್ಟು ಒಂದು ಅಧಿಕ ಮಾಸದ ಬತ್ತಿಯನ್ನು ಈ ಒಂದು ರಂಗೋಲಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಅಧಿಕ ಫಲವನ್ನು ನೀವು ಪಡಿಬೋದು. ಹಾಗಾಗಿ ರಂಗೋಲಿಯನ್ನು ಪ್ರತಿನಿತ್ಯವಾಗಿ ಎಲ್ಲರೂ ತಪ್ಪದೆ ಹಾಕ್ಕೊಳ್ರಿ. ನೋಡ್ರಿ, ಈ ಥರ ಬರುತ್ತೆ ಮಂಡಲ ಹಾಕೋದು ಅಂದರೆ. ಈ ರೀತಿಯಾಗಿ ಪೂರ್ತಿ ಆ ರಂಗೋಲಿಗೆ ಮಂಡಲವನ್ನು ಹಾಕಿ ಅರಿಶಿನ ಕುಂಕುಮವನ್ನು ಏರಿಸ್ಬಿಟ್ಟು 33 ಅಕ್ಷತೆಯನ್ನು ಏರಿಸ್ರಿ. ಮುಕ್ಕಾಗಿರಬಾರ್ದು, ಮುರಿದು ಹೋಗಿರಬಾರ್ದು, ಆ ಥರದ್ದು ಅಕ್ಷತೆಯನ್ನು ಆರಿಸ್ಕೊಳ್ರಿ. ನೀಟಾಗಿ ಆರಿಸ್ಕೊಂಡು 33 ಲೆಕ್ಕ ಮಾಡಿಕೊಂಡು ಪ್ರತಿನಿತ್ಯ ಈ ರಂಗೋಲಿಗೆ 33 ಅಕ್ಷತೆಯನ್ನು ಏರಿಸ್ಬಿಟ್ಟು ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಸಮರ್ಪಣೆಯನ್ನು ಮಾಡಿರಿ. ಇದ್ರೆ ನೀವು ಏನೇನು ರಂಗೋಲಿಗಳನ್ನು ಹಿಡಿತೀರೋ ಅಥವಾ ಪೂಜೆಯನ್ನು ಮಾಡ್ತೀರೋ ಎಲ್ಲದಕ್ಕೂ ಸಂಕಲ್ಪವನ್ನು ನಾನು ಒಂದು ಬಾರಿ ತಿಳಿಸ್ಕೊಡ್ತೀನಂತೆ. ಅಧಿಕ ಮಾಸದ ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ಒಂದು ರಂಗೋಲಿಯನ್ನು ಹಾಕಿದ್ಮೇಲೆ 33 ಬಾರಿ ಭಗವಂತನಿಗೆ ಅರ್ಘ್ಯವನ್ನು ಕೊಡ್ರಿ. ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಮ್ಮೆ ನಿಮಗೆ ತೋರಿಸ್ಕೊಡ್ತೀನಂತೆ ಯಾವ ರೀತಿಯಾಗಿ ಅರ್ಘ್ಯ ಕೊಡಬೇಕು ಅಂತ ಹೇಳಿಬಿಟ್ಟು. ಅರ್ಘ್ಯವನ್ನು ಕೊಡುವಾಗ ಈ ರೀತಿಯಾಗಿ ಹೇಳಬೇಕು. ತ್ರಯತ್ರಿಂಶ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪುರುಷೋತ್ತಮ ಪ್ರೀತ್ಯರ್ಥಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು 33 ಬಾರಿ ಅರ್ಘ್ಯವನ್ನು ಪುರುಷೋತ್ತಮನಿಗೆ ಕೊಡಬೇಕು. ಈ ರೀತಿಯಾಗಿ ರಂಗೋಲಿಯನ್ನು ಹಾಕ್ಕೊಂಡು ಪುರುಷೋತ್ತಮ ಪ್ರೀತಿಗಾಗಿ ಅರ್ಘ್ಯವನ್ನು ಕೊಡ್ರಿ. ಈಗ 33 ದೇವತೆಗಳು ಯಾರ್ಯಾರು ಅಂತ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಅಷ್ಟವಸುಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ದ್ರೋಣ ವಸುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪದ್ಮಿನೀಪತಿ ವಿಷ್ಣವೇ ನಮಃ. ಧ್ರುವ ವಸುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜಿಷ್ಣವೇ ನಮಃ. ದೋಷ ವಸುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮಹಾವಿಷ್ಣವೇ ನಮಃ. ಅರ್ಕ ವಸುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸುಶೀಲಾಪತಿ ಶ್ರೀ ಹರಯೇ ನಮಃ. ಅಗ್ನಿ ವಸುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸುಲಕ್ಷಣಾಪತಿ ಶ್ರೀ ಕೃಷ್ಣಾಯ ನಮಃ. ದ್ಯು ವಸುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಪ್ರಜ್ಞಾಪತಿ ಅಧೋಕ್ಷಜಾಯ ನಮಃ. ಪ್ರಾಣ ವಸುವಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಪತಿ ಶ್ರೀ ಕೇಶವಾಯ ನಮಃ. ವಿಭಾ ವಸುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕಮಲಾಪತಿ ಮಾಧವಾಯ ನಮಃ. ಇವರೆಲ್ಲರೂ ಅಷ್ಟವಸುಗಳು. ಈಗ ಏಕಾದಶ ರುದ್ರರು ಯಾರ್ಯಾರು ಅಂತ ನೋಡೋಣಂತೆ. ಭೀಮ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸೀತಾಪತಿ ರಾಮಾಯ ನಮಃ. ರೈವತ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸುಗಂಧಾಪತಿ ಶ್ರೀ ಅಚ್ಯುತಾಯ ನಮಃ. ಓಜ ರುದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಆನಂದೀಪತಿ ಶ್ರೀ ಪುರುಷೋತ್ತಮಾಯ ನಮಃ. ಅಜೈಕ ಪಾತ್ರ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪದ್ಮಾವತಿಪತಿ ಶ್ರೀ ಗೋವಿಂದಾಯ ನಮಃ. ಮಹಾನ್ ರುದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವೃಷಾಕಪಿಪತಿ ಶ್ರೀ ವಾಮನಾಯ ನಮಃ. ಬಹುರೂಪ ರುದ್ರಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಪತಿ ಶ್ರೀಶಾಯ ನಮಃ. ಭವ ರುದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕಂಠಾಯ ನಮಃ. ವಾಮದೇವ ರುದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಉಗ್ರ ರುದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ನಾರಾಯಣಾಯ ನಮಃ. ವೃಷಾಕಪಿ ರುದ್ರಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ
ಕಮಲಾಪತಿ ಶ್ರೀ ಮಧುರಿಪವೇ ನಮಃ. ಅಹಿರ್ಬುದ್ನಿ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ನಿತ್ಯಾಪತಿ ಶ್ರೀ ಅನಿರುದ್ಧಾಯ ನಮಃ. ಇವರೆಲ್ಲರೂ ಏಕಾದಶ ರುದ್ರರು. ಈಗ ದ್ವಾದಶ ಆದಿತ್ಯರು ಯಾರ್ಯಾರು ಅಂತ ತಿಳ್ಕೊಳ್ಳೋಣ. ವಿವಸ್ವಾನ್ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ರಮಾಪತಿ ಶ್ರೀ ತ್ರಿವಿಕ್ರಮಾಯ ನಮಃ. ಅರ್ಯಮ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಶ್ರೀ ವಾಸುದೇವಾಯ ನಮಃ. ಪೂಷಾ ಆದಿತ್ಯಾಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜಗದ್ಯೋನಯೇ ನಮಃ. ತ್ವಷ್ಟೃ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಅನಂತಾಯ ನಮಃ. ಸವಿತೃ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಶೇಷಶಾಯಿನೇ ನಮಃ. ಭಗ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹಿರಣ್ಯಾಪತಿ ಶ್ರೀ ಸಂಕರ್ಷಣಾಯ ನಮಃ. ಧಾತೃ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸತ್ಯಾಪತಿ ಶ್ರೀ ಪ್ರದ್ಯುಮ್ನಾಯ ನಮಃ. ಪರ್ಜನ್ಯ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ದೈತ್ಯಾರಯೇ ನಮಃ. ವರುಣ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವತೋಮುಖಾಯ ನಮಃ. ಮಿತ್ರ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಜನಾರ್ದನಾಯ ನಮಃ. ಶಕ್ರ ಆದಿತ್ಯಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಧರಾವಾಸಾಯ ನಮಃ. ಉರುಕ್ರಮಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ದಾಮೋದರಾಯ ನಮಃ. ಇವರೆಲ್ಲರೂ ದ್ವಾದಶ ಆದಿತ್ಯರು ಅಂತ ಹೇಳ್ತೀವಿ. ಕೊನೆಯದಾಗಿ ಪ್ರಜಾಪತಿ ವಷಟ್ಕಾರ ಸ್ವಸ್ತಿ ಪ್ರಜಾಪತಿಗಳು ಯಾರ್ಯಾರು ಅಂತ ನೋಡೋಣ. ಪ್ರಜಾಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಅಘಾರ್ಧನಾಯ ನಮಃ. ವಷಟ್ಕಾರಾಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಪತಯೇ ನಮಃ. ಇವರು ಪ್ರಜಾಪತಿಗಳು, ವಷಟ್ಕಾರರು. 33 ದೇವತೆಗಳ ಅಂತರ್ಯಾಮಿಯಾದಂತಹ ಶ್ರೀ ಆನಂದ ಪುರುಷೋತ್ತಮನ ಪ್ರೀತಿಗಾಗಿ ನಾವು ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆಯಲ್ಲಿ ದಾನಗಳು, 33 ಸಂಖ್ಯೆಯಲ್ಲಿ ಪೂಜೆಗಳು, 33 ಸಂಖ್ಯೆಯಲ್ಲಿ ರಂಗೋಲಿ, ಪ್ರತಿಯೊಂದನ್ನು ನಾವು 33 ಸಂಖ್ಯೆಯಲ್ಲಿ ಮಾಡ್ತೀವಿ. ಹಾಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಪ್ರೀತಿಗಾಗಿ ಎಲ್ಲರೂ ಸಹ ನಿಮ್ಮ ಕೈಲಾದಂತಹ ಸೇವೆಯನ್ನು ಪುರುಷೋತ್ತಮ ರೂಪಿ ಪರಮಾತ್ಮನಿಗೆ ಸಲ್ಲಿಸಿ ಅಧಿಕ ಫಲವನ್ನು ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.